ಸಂಚಿಕೆ 2 ಕಂಟಕವಾದ ಕಾಡು ಮತ್ತು ಒಂದು ಮಹಾನ್ ಬಲಿದಾನ. ಕಳೆದ ಸಂಚಿಕೆಯಲ್ಲಿ ವಿಲಿಯಂ ಲ್ಯಾಂಪ್ಟನ್ ಇಡೀ ಭಾರತವನ್ನು ಅಳತೆ ಮಾಡುವ ದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯನ್ನು ಚೆನ್ನೈನಲ್ಲಿ ಶುರು ಮಾಡಿದ ಕಥೆಯನ್ನು ನಾವು ಕೇಳಿದೆವು. ಆದರೆ ಕಚೇರಿಯಲ್ಲಿ ಕುಳಿತು ನಕ್ಷೆ ಬರೆಯುವುದಕ್ಕೂ ದಟ್ಟವಾದ ಕಾಡಿನಲ್ಲಿ ನಿಂತು ಅಳತೆ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಲ್ಯಾಂಪ್ಟನ್ ಮತ್ತು ಅವರ ತಂಡ ಎದುರಿಸಿದ ಕಷ್ಟಗಳು ಎಂಥದ್ದು ಗೊತ್ತಾ? ಅದನ್ನು ಕೇಳಿದರೆ ಇಂದಿಗೂ ಮೈ ಝುಮ್ಮೆನ್ನುತ್ತದೆ. ಅವರ ಮುಂದಿದ್ದ ಮೊದಲನೇ ಸವಾಲು ಅವರ ಯಂತ್ರವೇ ಆಗಿತ್ತು. ಈ ಸರ್ವೆಗೆ ಬಳಸುತ್ತಿದ್ದ ಯಂತ್ರದ ಹೆಸರು ಥಿಯೋಡೋಲೈಟ್. ಇದರ ತೂಕ ಬರೋಬ್ಬರಿ ಅರ್ಧ ಟನ್, ಅಂದರೆ 500 ಕೆಜಿಗಿಂತಲೂ ಹೆಚ್ಚು. ಈ ಭಾರವಾದ ಯಂತ್ರವನ್ನು ಎತ್ತಿಕೊಂಡು ದಕ್ಷಿಣ ಭಾರತದ ಎತ್ತರದ ಬೆಟ್ಟಗಳು, ಕಡಿದಾದ ಕಮರಿಗಳು ಮತ್ತು ದಟ್ಟವಾದ ಕಾಡುಗಳನ್ನು ದಾಟುವುದು ಒಂದು ನರಕ ಯಾತನೆಯಾಗಿತ್ತು. ಇದರ ಜೊತೆಗೆ ಕಾಡುಮೃಗಗಳ ಕಾಟ. ಎಷ್ಟೋ ಬಾರಿ ಸರ್ವೆ ಮಾಡುತ್ತಿದ್ದವರ ಮೇಲೆ ಹುಲಿಗಳು ಎರಗುತ್ತಿದ್ದವು. ಕಾಡಾನೆಗಳು ಕ್ಯಾಂಪುಗಳನ್ನು ಧ್ವಂಸ ಮಾಡುತ್ತಿದ್ದವು. ಹಾವು ಚೇಳುಗಳ ಕಡಿತದಿಂದ ಕೆಲಸಗಾರರು ಸ್ಥಳದಲ್ಲೇ ಪ್ರಾಣ ಬಿಡುತ್ತಿದ್ದರು. ಆದರೆ ಕಾಡು ಮೃಗಗಳಿಗಿಂತಲೂ ಅತಿದೊಡ್ಡ ಶತ್ರು ಕಣ್ಣಿಗೆ ಕಾಣದಂತಿತ್ತು. ಅದೇ ಸೊಳ್ಳೆ. ಹೌದು, ದಟ್ಟವಾದ ಕಾಡುಗಳಲ್ಲಿ ಜಂಗಲ್ ಫೀವರ್ ಎಂದು ಕರೆಯಲ್ಪಡುತ್ತಿದ್ದ ಮಲೇರಿಯಾ ರೋಗಕ್ಕೆ ಲ್ಯಾಂಪ್ಟನ್ ತಂಡದ 100 ಜನ ಬಲಿಯಾದರು. ಒಂದೆಡೆ ಮಳೆಯ ಅಬ್ಬರ, ಇನ್ನೊಂದೆಡೆ ಮಲೇರಿಯಾದಿಂದ ನರಳುವ ಸ್ನೇಹಿತರು. ಆದರೂ ಲ್ಯಾಂಪ್ಟನ್ ಸರ್ವೆ ನಿಲ್ಲಿಸಲಿಲ್ಲ. ಇದರ ಜೊತೆಗೆ ಇನ್ನೊಂದು ದೊಡ್ಡ ತಲೆನೋವು ಎಂದರೆ ಸ್ಥಳೀಯರ ವಿರೋಧ. ಹಳ್ಳಿಗಳಿಗೆ ಈ ವಿಚಿತ್ರ ಯಂತ್ರವನ್ನು ಹೊತ್ತು ತರುತ್ತಿದ್ದ ಬಿಳಿಯರನ್ನು ನೋಡಿ ಜನ ಹೆದರುತ್ತಿದ್ದರು. ಇದು ನಿಧಿ ಹುಡುಕುವ ಯಂತ್ರ, ನಮ್ಮ ಭೂಮಿಯನ್ನು ಕಸಿದುಕೊಳ್ಳಲು ಬಂದಿದ್ದಾರೆ ಎಂದು ಕೆಲವರು ಭಾವಿಸಿದರೆ ಎಂಬ ವದಂತಿಗಳು ಹಬ್ಬಿದವು. ಇದರಿಂದ ಕೋಪಗೊಂಡ ಹಳ್ಳಿಗಳು ಸರ್ವೆ ತಂಡದ ಮೇಲೆ ಕಲ್ಲು ತೂರಾಟ ನಡೆಸಿದರು. ಇದರ ಜೊತೆಗೆ ಇನ್ನೊಂದು ದೊಡ್ಡ ತಲೆನೋವು ಎಂದರೆ ಸ್ಥಳೀಯರ ವಿರೋಧ. ಸಾವು ನೋವುಗಳು ಎದುರಾದರೂ ವಿಲಿಯಂ ಲ್ಯಾಂಪ್ಟನ್ ಛಲ ಬಿಡಲಿಲ್ಲ. ತಮ್ಮ ಇಳೀ ವಯಸ್ಸಿನಲ್ಲೂ ಅವರು ಯುವಕರಂತೆ ಬೆಟ್ಟ ಹತ್ತುತ್ತಿದ್ದರು. 20 ವರ್ಷಗಳ ಕಾಲ ಭಾರತದ ಬಿಸಿಲು ಮಳೆಯಲ್ಲಿ ಸವೆದ ಆ ಮಹಾನ್ ಜೀವ ಕೊನೆಗೂ ಸೋತಿತು. ಜನವರಿ 20, 1823 ಮಹಾರಾಷ್ಟ್ರದ ಹಿಂಗನ್ ಘಾಟ್ನಲ್ಲಿ ತಮ್ಮ 70ನೆಯ ವಯಸ್ಸಿನಲ್ಲಿ ಸರ್ವೆ ಮಾಡುತ್ತಿರುವಾಗಲೇ ವಿಲಿಯಂ ಲ್ಯಾಂಪ್ಟನ್ ಕೊನೆಯುಸಿರೆಳೆದರು. ತಾವು ಹುಟ್ಟಿದ ನಾಡಿಗೆ ಮರಳಿ ಹೋಗದೆ ಭಾರತದ ಮಣ್ಣಿನಲ್ಲೇ ಅವರು ಮಣ್ಣಾದರು. ಅವರೇನೋ ತೀರಿಕೊಂಡರು. ಹಾಗಾದರೆ ಆ ಬೃಹತ್ ಸರ್ವೆ ಅಲ್ಲಿಗೆ ನಿಂತು ಹೋಯಿತಾ? ಭಾರತದ ಭೂಪಟದ ಕನಸು ಭಗ್ನವಾಯಿತಾ? ಇಲ್ಲ. ಲ್ಯಾಂಪ್ಟನ್ ಬಿಟ್ಟು ಹೋದ ಜಾಗಕ್ಕೆ ಒಬ್ಬ ಅಸಾಧಾರಣ ವ್ಯಕ್ತಿ ಎಂಟ್ರಿ ಕೊಟ್ಟ. ಆತನ ಹೆಸರೇ ಜಾರ್ಜ್ ಎವರೆಸ್ಟ್. ಅವರು ಯಾರು? ಅವರು ಸರ್ವೆಯನ್ನು ಹೇಗೆ ಮುಂದುವರಿಸಿದರು? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. Share, subscribe our Let's Learn YouTube channel to get more updates. Click on bell icon.